ಇಲ್ಲಿ ಅನ್ನಭಾಗ್ಯ ಯೋಜನೆಯಡಿ ಹಣ ಬಂದಿಲ್ವಾ, ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ ಏಪ್ರಿಲ್ ತಿಂಗಳದು. ಮತ್ತು ರಾಜ್ಯ ಸರ್ಕಾರದಿಂದ ನಿಮ್ಮ ಅನ್ನಭಾಗ್ಯ ಯೋಜನೆಗೆ ಕತ್ತರಿ ಬೀಳ್ಬೋದು. ಏನಕ್ಕೆ ಕತ್ತರಿ ಬೀಳ್ಬೋದು ಅಂತ ಯೋಚನೆ ಮಾಡ್ತಾಯಿದ್ದೀರಾ, ಏನು ತಲೆ ಕೆಡಿಸ್ಕೊಬೇಡಿ. ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೇನು ಕೆಲಸ ಮಾಡಬೇಕು, ಯಾವ ದಿನದೊಳಗಡೆ ಏನಾಗಿದೆ ಲೇಟೆಸ್ಟಾಗಿ ಅಪ್ಡೇಟ್ಸಲ್ಲಿ ಅಂತ. ಅದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ಕೂಡ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸಿಗೆ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇಲ್ಲಿ ಮೊದಲೇ ಹೇಳ್ತಾ ಇದ್ದೀನಿ, ಈ ಒಂದು ವಿಡಿಯೋದಲ್ಲಿ ಹೇಳೋ ಇನ್ಫಾರ್ಮೇಷನ್ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರ. ಇಲ್ಲಿ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ ಒಂದು 10ನೇ ಕಂತಿನವರೆಗೂ ಕೂಡ ಹಣನ ರಿಸೀವ್ ಮಾಡ್ಕೊಂಡಿದ್ದೀರಾ, 11ನೇ ಕಂತಿಗೆ ವೆಯ್ಟ್ ಮಾಡ್ತಾಯಿದ್ದೀರಾ. ಆದರೆ ಅನ್ನಭಾಗ್ಯ ಯೋಜನೆ ಅಡಿ ಏಪ್ರಿಲ್ ತಿಂಗಳದು ಅಕ್ಕಿ ಹಣ ಏನು ಬರಬೇಕಾಗಿದೆಯಲ್ಲ, ಅದು ಸಾಕಷ್ಟು ಜನಕ್ಕೆ ಬಂದೇ ಇರಲ್ಲ. ಅದರಿಂದ ಸಾಕಷ್ಟು ಜನ ಕೇಳ್ತಾ ಇರೋದು ಅನ್ನಭಾಗ್ಯ ಯೋಜನೆ ಅಡಿ ಹಣ ಬಂದಿಲ್ಲ ಅಂತ. ಆದರೆ ನೀವೇನಾದರೂ ಈ ಒಂದು ಕೆಲಸ ಮಾಡಿಲ್ಲ ಅಂದರೆ ನಿಮಗೆ ನೆಕ್ಸ್ಟ್ ತಿಂಗಳಿಂದ ಅನ್ನಭಾಗ್ಯ ಯೋಜನೆ ಅಡಿ ಅಕ್ಕಿ ಬದಲು ಹಣ ಏನು ಬರ್ತಿದೆಯಲ್ಲ, ಅದು ಕಂಪ್ಲೀಟಾಗಿ ₹1 ಕೂಡ ಬರಲ್ಲ. ಇವಾಗ ನಿಮ್ದೇನೋ ಸರ್ಕಾರದಿಂದ ಸಮಸ್ಯೆಯಾಗಿ ಓಲ್ಡಲ್ಲಿದೆ, ಈ ಒಂದು ಕೆಲಸ ನೀವೇನಾದರೂ ಕಂಪ್ಲೀಟ್ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಗೆ ಹಣ ಬರೋದೇ ಸ್ಟಾಪ್ ಆಗಿಬಿಡುತ್ತೆ ಸರ್ಕಾರಿ ಯೋಜನೆದು. ಅದೇನು ಎಲ್ಲನೂ ಕೂಡ ಇವಾಗ ತಿಳಿಸ್ಕೊಡ್ತೀನಿ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಈಗ ಹಾಗೆ ವಿಡಿಯೋ ಕೂಡ ಒಂದು ಲೈಕ್ನ ಕೊಡಿ. ಇಲ್ಲಿ ಅನ್ನಭಾಗ್ಯ ಯೋಜನೆ ಅಡಿ ಹಣ ಏನಕ್ಕೆ ಬಂದಿಲ್ಲ, ಯಾವಾಗ ಬರುತ್ತೆ ಏಪ್ರಿಲ್ ತಿಂಗಳದು, ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಅದರ ನಂತರ ನೀವೇನು ಕೆಲಸ ಮಾಡಬೇಕು, ಏನಕ್ಕೆ ಅನ್ನಭಾಗ್ಯ ಯೋಜನೆ ಹಣ ಸ್ಟಾಪ್ ಆಗುತ್ತೆ, ಏನು ಕೆಲಸ ಮಾಡಬೇಕು ಅನ್ನೋದು ನಿಮಗೆ ನೆಕ್ಸ್ಟು ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಅನ್ನಭಾಗ್ಯ ಯೋಜನೆದು ಏಪ್ರಿಲ್ ತಿಂಗಳದು ಅಕ್ಕಿ ಹಣ ಏನಕ್ಕೆ ಹಾಕಿಲ್ಲ ಅಂದರೆ, ಏಪ್ರಿಲ್ ತಿಂಗಳದು ಅಕ್ಕಿ ಹಣ ಬಂದ್ಬಿಟ್ಟು ನಿಮಗೆ ಇಲ್ಲಿ ಮೇ 10ನೇ ತಾರೀಕು ಆಗಿದ ತಕ್ಷಣ ಟನ್ ಅಂತ ನಿಮ್ಮ ಅಕೌಂಟಿಗೆ ಬರಬೇಕಾಗಿತ್ತು. ಗೃಹಲಕ್ಷ್ಮಿ ಏನೋ ನಿಮಗೆ ಫಾಸ್ಟಾಗಿ ಬಂತು, ಆದರೆ ಅನ್ನಭಾಗ್ಯ ಯೋಜನೆದ ಅಕ್ಕಿ ಬದಲು ಹಣ ಇನ್ನೂ ಬಂದಿಲ್ಲ. ಇದು ಬಿಡುಗಡೆ ಆಗಿದೆಯಾ ಆಗಿಲ್ಲವಾ ಈ ಒಂದು ಪ್ರಶ್ನೆಗೆ ನಿಮಗೆ ಆನ್ಸರ್ ಮಾಡೋದಾದರೆ, ಶಾರ್ಟ್ಲಿ 25ನೇ ತಾರೀಕಿಗೆ ಬಿಡುಗಡೆನ ಮಾಡಿದ್ರು. ಆದರೆ ಮೊದಲೇ ಹೇಳಿದರು ಜಾಸ್ತಿ ಜನ ಖಾತೆಗೆ ಬರಲ್ಲ ಅಂತ. ಯಾಕೆ ಅಂದರೆ ಇವಾಗ ಏಪ್ರಿಲ್ ತಿಂಗಳದು ಅಕ್ಕಿ ಹಣ ಏನು ಹಾಕಬೇಕಾಗಿದೆಯಲ್ಲ, ಅದು ನಿಮ್ಗೆ ಏನಕ್ಕೆ ಹಾಕಿಲ್ಲ ಅಂದರೆ, ಇಲ್ಲಿ ಸರ್ಕಾರದಲ್ಲಿ ಒಂದು ಆಹಾರ ಇಲಾಖೆಯಲ್ಲಿ ಏನಾಗಿದೆ ಅಂದರೆ ಸ್ವಲ್ಪ ಸರ್ವರ್ ಪ್ರಾಬ್ಲಮ್ ಆಗಿದೆ. ಯಾಕೆಂದರೆ ರೇಷನ್ ಕಾರ್ಡ್ನ ಒಂದು ಕರೆಕ್ಷನ್ ಮಾಡ್ಕೊಳಕ್ಕೆ ಬಿಟ್ಟಿದ್ರು, ಎಡಿಟಿಂಗ್ ಆಪ್ಷನ್ ಬಿಟ್ಟಿದ್ರು, ಮತ್ತು ರೇಷನ್ ಕಾರ್ಡ್ ಅಪ್ಲೈ ಮಾಡೋಕ್ಕೆ ಬಿಟ್ಟಿದ್ರು. ಈ ರೀತಿ ಸಾಕಷ್ಟು ಸಲ ಬಿಟ್ಟಿದ್ರಲ್ಲ, ಒಂದು ಸರ್ವರ್ ಓಪನ್ ಮಾಡಿದ್ರಲ್ಲ, ಅದರಿಂದ ಸ್ವಲ್ಪ ಸಮಸ್ಯೆ ಆಗಿದೆ. ಅದರಿಂದ ಅನ್ನಭಾಗ್ಯ ಯೋಜನೆ ಅಡಿ ಅಕ್ಕಿ ಬದಲು ಹಣ ಏನು ಹಾಕಬೇಕಾಗಿದ್ದಿಲ್ಲ ಅದು ನಾವು ಹಾಕಿಲ್ಲ ಕರೆಕ್ಟ್ ಟೈಮ್ಗೆ ಅಂತ ಹೇಳಿದರೆ, ಮತ್ತು ಅನ್ನಭಾಗ್ಯ ಯೋಜನೆದು ಅಕ್ಕಿ ಬದಲು ಹಣ ಏಪ್ರಿಲ್ ತಿಂಗಳಿಂದ 25ನೇ ತಾರೀಕು ಬಿಡುಗಡೆ ಮಾಡಿದ್ದೀವಿ ಅನ್ನೋದನ್ನು ಕೂಡ ಮಾಹಿತಿಯನ್ನು ನೀಡಿದರೆ. ಮತ್ತು ಇದ್ರ ಜೊತೆಗೆ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ, ಇಲ್ಲಿ ಏಪ್ರಿಲ್ ತಿಂಗಳದು ಅಕ್ಕಿ ಹಣ ಇನ್ನು 3 ದಿನದಲ್ಲಿ, ಇನ್ನೇನು ಈ ತಿಂಗಳು ಮುಗಿದೋಗುತ್ತೆ ಅಂತ ಅಂದ್ಕೊಳ್ಳಿ, ಇನ್ನು ಸ್ವಲ್ಪ ದಿನದಲ್ಲಿ ಅಷ್ಟು ಒಳಗಡೆ ಎಲ್ಲ ಖಾತೆಗೂ ಕೂಡ ಹಾಕೋದು ಅನ್ನಭಾಗ್ಯ ಯೋಜನೆದು ಅಕ್ಕಿ ಹಣನ ಇಂಪಾಸಿಬಲು. ಅದಕ್ಕೋಸ್ಕರ ಸರ್ಕಾರದವರು ಮೊದಲೇ ಹೇಳಿದ್ದಾರೆ, ಈ ತಿಂಗಳು ಕೇವಲ 5ರಿಂದ 10% ಜನ ಮಾತ್ರ 30ನೇ ತಾರೀಕು ಒಳಗಡೆ ರಿಸೀವ್ ಮಾಡ್ಕೋತಾರೆ. 30ನೇ ತಾರೀಕು ಒಳಗಡೆ. ನೆಕ್ಸ್ಟು ತಿಂಗಳಲ್ಲಿ 15ನೇ ತಾರೀಕು ಒಳಗಡೆ ಮಿಕ್ಕಿದ್ದ ಜನ ಯಾರಿಗೆ ಅನ್ನಭಾಗ್ಯ ಯೋಜನೆ ಏಪ್ರಿಲ್ ತಿಂಗಳು ಹಣ ಈ ತಿಂಗಳು ಸಿಕ್ಕಿರಲ್ಲ, ಅವರು ಮಿಕ್ಕಿದವರು ರಿಸೀವ್ ಮಾಡ್ಕೋತಾರೆ ಅಂತಲೂ ಕೂಡ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಮತ್ತು ನೀವೇನಾದರೂ ಆಧಾರ್ ಕಾರ್ಡ್ನ ಇಟ್ಕೊಂಡು 10 ವರ್ಷದಿಂದ ಏನು ಸಣ್ಣ ಪುಟ್ಟ ಚೇಂಜಸ್ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ಆಧಾರ್ ಕಾರ್ಡಲ್ಲಿ ಬೇಗ ಮಾಡಿಸ್ಕೊಳ್ಳಿ. ಜೂನ್ 14ನೇ ತಾರೀಕು ಲಾಸ್ಟ್ ಡೇಟು. ಅದೇನಾದರೂ ನೀವು ಅಪ್ಡೇಟ್ ಮಾಡಿಸ್ಕೊಂಡಿಲ್ಲ ಅಂದರೆ ಫೈನ್ ಕಟ್ಟಬೇಕಾಗುತ್ತೆ 1,000. ಆಮೇಲೆ ನಿಮ್ಮ ಆಧಾರ್ ಕಾರ್ಡ್ ಕೂಡ ಸ್ಟಾಪ್ ಆಗುತ್ತೆ. ಇದಾಗಲೇ 2ನೇ ಸಲ ಎಕ್ಸ್ಟೆಂಡ್ ಮಾಡಿರೋದು. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದ.